ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಪಹಲ್ಗಾಮ್ ಹತ್ಯಾಕಾಂಡದ ನಂತರ ಭಾರತದಲ್ಲಿರುವ ಪಾಕಿಸ್ತಾನದ ಪ್ರಜೆಗಳನ್ನು ಪತ್ತೆ ಮಾಡಿ ಅವರನ್ನು ದೇಶಕ್ಕೆ ವಾಪಸ್ಸು ಕಳುಹಿಸಲು ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಸೂಚನೆ ನೀಡಿದೆ. ಜಿಲ್ಲೆಯಲ್ಲಿ ಪಾಕಿಸ್ತಾನ ಪ್ರಜೆಗಳನ್ನು ಪತ್ತೆ ಮಾಡಿ ಅವರ ದೇಶಕ್ಕೆ ಕಳುಹಿಸಬೇಕು ಎಂದು ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊಲೀಸ್ ಹಾಗೂ ಗುಪ್ತಚರ ಇಲಾಖೆಯವರು ಕಾರ್ಯಪ್ರವೃತ್ತರಾಗಿ ಜಿಲ್ಲೆಯಲ್ಲಿರುವ ಪಾಕಿಸ್ತಾನಿ, ಬಾಂಗ್ಲಾ ಅಕ್ರಮ ನಿವಾಸಿಗಳು, ಭಯೋತ್ಪಾದಕರು, ಸಮಾಜ ದ್ರೋಹಿಗಳನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಬಾಂಗ್ಲಾದಂತಹ ದೇಶೀಯವರು ಅಕ್ರಮವಾಗಿ ಬಂದು ಇಲ್ಲಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ ಎಂಬ ಮಾತು ಕೇಳಿಬಂದಿವೆ. ಅಂಥವರನ್ನು ಗುರುತಿಸಿ ಅವರಿಗೆ ನೆರವಾದವರನ್ನ ಪತ್ತೆ ಮಾಡಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಹೇಳಿದರು. ಭಯೋತ್ಪಾದನೆ ಮಟ್ಟ ಹಾಕಲು ಪ್ರಧಾನಿ ಮೋದಿಯವರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ದೇಶದ ಹಿಂದೂ, ಮುಸ್ಲಿಂ ಸೇರಿದಂತೆ ಎಲ್ಲ ಜಾತಿ ಧರ್ಮದವರು ಮೋದಿಯವರ ಕಾರ್ಯಕ್ಕೆ ಬೆಂಬಲ ನೀಡಬೇಕು. ದೇಶದ ಭದ್ರತೆ, ಸಾರ್ವಭೌಮತ್ವ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು. ಮುಸಲ್ಮಾನರು ನಾವು ಹಿಂದೂಗಳು ಒಂದಾಗಬೇಕು. ಹಿಂದೂಗಳು ಜಾತಿ ಇದ್ದಂಗೆ ಅದು ಒಂದು ಜಾತಿಯಾಗಿದೆ ಅಷ್ಟೇ. ಅವಾಗ ಇವತ್ತು ಹಿಂದೂ ಧರ್ಮನ ಅವರು ಅನೇಕ ಜನ ಮಾವ, ದೊಡ್ಡಪ್ಪ, ಚಿಕ್ಕಪ್ಪ ಅಂತಾರೆ ಮಾರಾಯ. ನಿಮ್ಗೆ ಉದಾಹರಣೆಗೆ ಇಲ್ಲಿ ನಂದು ಇದಿದೆಯಲ್ಲ, ಯಾವುದೋ ಕ್ಯಾಚಂದ್ರ, ಅವಾಗ ನನ್ನ ಜೊತೆ ಒಳಗೆಲ್ಲ ಇದ್ದೆ ಅಂದರು. ಪಾಪ ಇವಾಗೆಲ್ಲ ಹಿರಿಯರೆಲ್ಲ ಸತ್ತೋಗವ್ರೆ, ಮುಸಲ್ಮಾನರು ಅವರೆಲ್ಲ ಮಾವ, ದೊಡ್ಡಪ್ಪ, ಚಿಕ್ಕಪ್ಪ ಅನ್ನೋರು. ಅದನ್ನು ನೋಡಿಬಿಟ್ಟು ನಾನು ಹಿಂದೆ ಹಿಂದೂ ಮುಸ್ಲಿಂ ಗಲಾಟೆ ಆಗೋದಲ್ಲ, ಅದನ್ನು ನೋಡಿ ನಾನು ಗೆದ್ದ ಮೇಲೆ, ನನಗೆ ಓಟ್ ಕೊಟ್ಟ ಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು ನಾವು ಸಮಾಜದೊಳಗೆ ಅಂತ. ಇವಾಗ ಯಾಕೆ ಅದು ಇರಬೇಕು ಅಂದರೆ, ಇವಾಗ ಇಲ್ಲಿ ಇಂಡಿಯಾದಾಗೆ ಎಷ್ಟು ಸಾಬ್ರುಗಳವ್ರೆ, ಎಷ್ಟು ಕೋಟಿ ಸಾಬ್ರುಗಳವ್ರೆ, ಅಷ್ಟು ಇಡೀ ಜಗತ್ತಿಗೆ ಎಲ್ಲೂ ಇಷ್ಟೊಂದು ಫ್ರೀಯಾಗಿ, ಇಷ್ಟೊಂದು ಒಳ್ಳೆ ತಂದಾಗೆ ಇಲ್ಲ. ಬೇರೆ ಕಡೆ ನೋಡಿದಿರಲ್ಲ, ಎಲ್ಲೆಲ್ಲಿ ವಾರ ಆಗುತ್ತೆ, ಎಲ್ಲೆಲ್ಲಿ ಗಬ್ಬು ಏನೇನಾಗುತ್ತೆ ಅಂತ. ನಮ್ಮಲ್ಲಿರ್ತಕ್ಕಂಥ ಹಿಂದೂಗಳು, ನಮ್ಮಲ್ಲಿರ್ತಕ್ಕಂಥ ಮುಸಲ್ಮಾನರು ಅಷ್ಟು ಒಗ್ಗಟ್ಟಾಗಿ ಅಷ್ಟು ಬೆಳೀತಾವ್ರೆ. ಹಂಗೆ ಬೆಳಿಬೇಕು, ಇನ್ನೂ ಚೆನ್ನಾಗಿಂತ ಸಮಾಜ ಉಳಿಬೇಕಲ್ಲ. ಯಾರೇ ನಮ್ಮಲ್ಲಿ ಹಿಂದೂಗಳು ಇರ್ಬೋದು, ಮುಸಲ್ಮಾನರು ಇರ್ಬೋದು, ದೇಶದ ವಿರುದ್ಧವಾಗಿ ಮಾತಾಡಿದ್ರೆ ಅವರಿಗೆ ನಾವು ಟೀಕೆ ಮಾಡೋದು ಅಂದರೆ ಅಲ್ಲ, ಅವರಿಗೆ ಕಾನೂನು ಪ್ರಕಾರ ತಗೊಂಡು ಕನ್ವಿಕ್ಷನ್ ಮಾಡಬೇಕು. ಏನೇಳೆ ಅಲ್ವನಪ್ಪ ಹೇಳಿ ಸಾಹೇಬ. ಅದಕ್ಕೆ ಎಲ್ಲರೂ ಸ್ವಲ್ಪ ನಿಮ್ಮನ್ನು ನಾನು ಅಪೀಲ್ ಮಾಡೋದು ಏನು ಅಂದರೆ, ಎಲ್ಲ ಒಂದಾಗ್ತಕ್ಕಂಥ ಒಂದು ಸ್ಥಿತಿ ಒಳಗೆ ನಿಮ್ಮ ಲೇಖನ ಮಾಡಬೇಕು, ಹೇಳಬೇಕು ಅಂತ ಹೇಳಿ ನಿಮಗೆ ನಾನು ಅಪೀಲ್ ಮಾಡ್ತಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ನಗರ ಪಾಲಿಕೆ ಮಾಜಿ ಸದಸ್ಯ ಕೆಪಿ ಮಹೇಶ್, ಮುಖಂಡರಾದ ಕೆ ಹರೀಶ್, ಮಹಮ್ಮದ್ ಇಸ್ಮಾಯಿಲ್, ಅತೀಕ್ ಸೈಯದ್, ನದೀಮುಲ್ಲಾ, ವಾಸಿಂ ಖಾನ್, ನಟರಾಜ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾ ತಾಲೂಕಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಪ್ರಾರಂಭಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ಸೋಮವಾರ ನಡೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಶಾಸಕ ಟಿಬಿ ಜಯಚಂದ್ರ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಸರ್ವಾನುಮತದ ನಿರ್ಣಯ ಕೈಗೊಳ್ಳಲಾಯಿತು. ನಗರಸಭೆ ಅಧ್ಯಕ್ಷ ಜಿಪಾನ್ ಮೆಹಬೂಬ್ ಅಧ್ಯಕ್ಷತೆಯಲ್ಲಿ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ಎಸ್ಎಲ್ ರಂಗನಾಥ್ ವಿಷಯ ಪ್ರಸ್ತಾಪಿಸಿ ಶಿರಾದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಅಗತ್ಯವಾದ ಎಲ್ಲ ಮೂಲಭೂತ ಸೌಕರ್ಯಗಳು ಇವೆ. 3 ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲಿ ಹಾದು ಹೋಗಲಿದ್ದು ನೀರಿನ ಸೌಕರ್ಯ ಸಹ ಇದೆ. ಶಾಸಕ ಟಿಬಿ ಜಯಚಂದ್ರ ಅವರು ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆಸುತ್ತಿದ್ದು ಉತ್ತರ ಕರ್ನಾಟಕದ 36 ಶಾಸಕರು ಬೆಂಬಲ ಸೂಚಿಸಿ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಶಾಸಕರ ಪ್ರಯತ್ನಕ್ಕೆ ನಗರಸಭೆ ಸದಸ್ಯರು ಹಾಗೂ ತಾಲೂಕಿನ ಸಂಪೂರ್ಣವಾದ ಬೆಂಬಲ ಇದೆ ಎಂದರು. ಬಾಂಬೆ ಮತ್ತು ಡೆಲ್ಲಿ ಏರ್ಪೋರ್ಟ್ ನ ಪ್ಯಾಸೆಂಜರ್ ವೈಸ್ ನಂಬರ್ 1 ನಾವೇ ಇರೋದು. ಆ ಕಾರಣಕ್ಕೋಸ್ಕರ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇತ್ತು. ನಾನು ಡೆಲ್ಲಿಯಲ್ಲಿ ಇರೋದ್ರಿಂದ ನನಗೆಲ್ಲರೂ ಕೂಡ ಗೊತ್ತಾಗ್ತಾ ಇತ್ತು. ಸೊ ಈಗ ಏನ್ ಮಾಡಿದ್ರು, ಎಲ್ಲೋ ಒಂದು ಕಡೆಗೆ ಕನಕಪುರದಲ್ಲಿ, ಇನ್ನೊಂದು ಕಡೆ ನೆಲಮಂಗಲದಲ್ಲಿ ಅಂತ ಹೇಳಿ ಒಂದು ಪ್ರಸ್ತಾಪ ಮಾಡಿದ್ದಾರೆ. ನನಗಿದು ಗೊತ್ತಾದ ಮೇಲೆ ನಾನು ಸ್ವಲ್ಪ ಶಾಸಕರ ಜೊತೆ ಎಲ್ಲ ಕೂಡಿ ನಾನು ಇಲ್ಲ, ಅದು ಆಗಲು ಶಿರಾದಲ್ಲಿ ಆಗಬೇಕು, ಶಿರಾದಲ್ಲಿ ಬಿಟ್ಟರೆ ಬೇರೆ ಎಲ್ಲೋ ಆಗಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ಅಂಕಿ-ಅಂಶ ಇರುವಂತಕ್ಕಂಥದ್ದನ್ನ ದಾಖಲೆಗಳನ್ನೆಲ್ಲ ಇಟ್ಟಿದ್ದೀರಿ. ಮಾಧ್ಯಮದ ಕೈ ಕೊಟ್ಟಿರ್ತೀವಿ, ಮಾಧ್ಯಮದಲ್ಲಿ ಬಂದು ಅದು ಸ್ವಲ್ಪ ಆಗಾಗ್ಗೆ ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಮಾಹಿತಿನ ನೀವು ಜನಗಳು ಕೊಡಬೇಕು. ಇನ್ನೊಂದು ಎಲ್ಲೋ ಒಂದು ಕಡೆ ನಾನು ಯಾಕೆ ಇವತ್ತು ಮುನ್ಸಿಪಾಲಿಟಿನಲ್ಲಿ ನಾನು ಪ್ರಸ್ತಾಪ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಇದೊಂದು ಐತಿಹಾಸಿಕವಾದಂತಹ ನಿರ್ಣಯವನ್ನ ನಮ್ಮ ಮುನ್ಸಿಪಾಲಿಟಿಯಿಂದಲೇ ಪ್ರಾರಂಭ ಆಗಬೇಕು.
ನಗರದಲ್ಲಿ ಸುಮಾರು 25,000 ಈ ಖಾತಾ ಮಾಡಿ ಕೊಡಬೇಕಾಗಿರುವುದರಿಂದ ಸರ್ಕಾರ ನಿಗದಿ ಮಾಡಿದ ಸಮಯದಲ್ಲಿ ಮಾಡಲು ಸಾಧ್ಯ ಇಲ್ಲ. ಆದ್ದರಿಂದ ಸಮಯವನ್ನ ವಿಸ್ತರಿಸುವಂತೆ ಸದಸ್ಯ ಎಸ್ಎಲ್ ರಂಗನಾಥ್ ಸಲಹೆ ನೀಡಿದ್ರು. ಹೊರಗುತ್ತಿಗೆಯಲ್ಲಿ ನೌಕರರನ್ನ ನೇಮಕ ಮಾಡಿಕೊಂಡು ಈ ಖಾತಾ ಮಾಡಿಕೊಡುವಂತೆ ಶಾಸಕ ಟಿಬಿ ಜಯಚಂದ್ರ ಸೂಚಿಸಿದರು. ಜಿನಿ ಕಂಪನಿಯ ಮಾಲೀಕನ ಮೇಲೆ ಎಫ್ಐಆರ್ ದಾಖಲಿಸಿದ ನೊಂದ ಸಂತ್ರಸ್ತೆ ಮೇಘನಾ ಅವರ ಮನೆಗೆ ಕೆಪಿಸಿಸಿ ರಾಜ್ಯ ಸಂಚಾಲಕರು ಹಾಗೂ ಆದಿಜಾಂಬವ ಯುವ ಬ್ರಿಗೇಡ್ ರಾಜ್ಯ ಅಧ್ಯಕ್ಷರಾದ ವಿಶ್ವನಾಥ್ ಅವರು ಭೇಟಿ ನೀಡಿ ಸಂತ್ರಸ್ತೆಯನ್ನ ಸಂತೈಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇನ್ನು 2-3 ದಿನಗಳಲ್ಲಿ ಜೀನಿ ಮಾಲೀಕರಾದ ದಿಲೀಪ್ ರವರನ್ನ ಬಂಧನ ಮಾಡದಿದ್ದಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡೋದಾಗಿ ತಿಳಿಸಿದ್ದಾರೆ. ಜೀನಿ ದಿಲೀಪ್ ಕುಮಾರ್ ಅವರು ಸಮಾಜಕ್ಕಿಂತ ದೊಡ್ಡವರಲ್ಲ. ಅವರನ್ನ ಕೂಡಲೇ ಬಂಧಿಸಿ ಪಾರದರ್ಶಕ ತನಿಖೆ ನಡೆಸುವುದರ ಮೂಲಕ ಸಂತ್ರಸ್ತೆಗೆ ನ್ಯಾಯ ದೊರಕಿಸಿಕೊಡುವಂತಾಗಬೇಕು ಅಂತ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾರೆ. ಕುಮಾರ್, ನಿನಗಿದು ನಾವು ಕೊಡ್ತಾರ ವಾರ್ನಿಂಗ್, ಅರ್ಥ ಆಯ್ತಾ? ನೀನು ಈ ತರ ಅಸಡ್ಡೆ ಮಾತುಗಳನ್ನೆಲ್ಲ ಇಲ್ಲಿಟ್ಕೊಂಬೇಡ, ಅರ್ಥ ಆಯ್ತಾ? ಪೊಲೀಸ್ ಇಲಾಖೆಗೆ ನಾವ್ ಏನ್ ಕೇಳ್ಕೊಳಕ್ ಇಷ್ಟಪಡ್ತೀವಿ ಅಂದ್ರೆ, ಮೊದಲನೇದಾಗಿ ದಯವಿಟ್ಟು ಈತನ ಗಡೀಪಾರ್ ಮಾಡಿ, ಈತನ ಮೊದಲು ಗಡೀಪಾರ್ ಮಾಡಿ, ಮತ್ತೆ ಆತನ ಅರೆಸ್ಟ್ ಮಾಡಿ. ಇಸ್ ನಾಟ್ ಅನ್ ವಿಐಪಿಗಳೇ ಜೈಲ್ಗೆ ಹೋಗಿದ್ದಾರೆ. ಭಾರತ ದೇಶದಲ್ಲಿ, ಅದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಜೈಲ್ ನೋಡವ್ರೆ, ಯಾಕಂದ್ರೆ ಅವ್ರು ತಪ್ಪು ಮಾಡಿದ್ರು. ಅವ್ರಿಗಿಂತ ದೊಡ್ಡವನಲ್ಲ ಈ ದಿಲೀಪ್ ಕುಮಾರ್. ಆತ ಒಂದು ಜೀನಿ ಅನ್ನೋ ಒಂದು ಪ್ರಾಡಕ್ಟ್ ಇಟ್ಕೊಂಡು ಆತನ ಸೆಲ್ಫ್ ವಿಡಿಯೋದಲ್ಲಿ ನಾವೆಲ್ಲ ನೋಡಿದೀವಿ. ನಾನು ಹಂಗ್ ಮಾಡ್ಬಿಟ್ಟಿದೀನಿ, ಅವ್ರಿಗೆ 10 ಲಕ್ಷ ಕೊಟ್ಬಿಟ್ಟಿದೀನಿ, ಇವ್ರಿಗೆ 5 ಲಕ್ಷ ಕೊಟ್ಬಿಟ್ಟಿದೀನಿ, ಅದು ಇದು ಅಂತ ದುಡ್ಡಿನ ದರ್ಪ ತೋರಿಸ್ತಾ ಇದ್ದಾನೆ. ಮೊದಲನೇದಾಗಿ ಸೊಮ್ಯಾಟೊ ಕೇಸ್ ದಾಖಲೆ ಮಾಡ್ಕೊಂಡು ಪೊಲೀಸ್ ಇಲಾಖೆ ಆತನ IT ವೆರಿಫಿಕೇಶನ್ ಮಾಡ್ಬೇಕು, ಆತನ ಆಸ್ತಿ ಪರಿಶೀಲನೆ ಮಾಡ್ಬೇಕು. ಆತನ ದೌರ್ಜನ್ಯಗಳನ್ನ ನೀವು ದಯಮಾಡಿ ಕಂಪನಿ ಮಾಲೀಕ ಏನಿದ್ದಾನೆ, ನಾನು ಅಂತ ಮೆರಿತಾನಲ್ಲ ದುರಾತ್ಮ, ಅವನಿಗೆ ದಯಮಾಡಿ ಶಿಕ್ಷೆ ಗುರಿಪಡಿಸಿ ಗಡೀಪಾರ್ ಮಾಡಿ ಅವನ್ನ. ಅವನು ಇಲ್ಲಿರಕ್ ಲಾಯಕ್ಕಲ್ಲ. ಆತ ಮಲೇಷ್ಯಾದೋಗಿರ್ಲಿ, ಅವನ ಹತ್ರ ದುಡ್ಡು ಐತಲ್ಲ, ದುಡ್ಡಿನ ದರ್ಪ ಅಲ್ಲೋಗಿ ತೋರಿಸ್ಲಿ, ಅಲ್ಲಿ ಇಲ್ಲಿರೋ ದುಡ್ಡನ್ನ ಅಲ್ಲಿ ಹೋಗಿ ಖರ್ಚು ಮಾಡ್ಲಿ. ಅವ್ನು ಇಲ್ಲಿರಕ್ ಲಾಯಕ್ಕಲ್ಲ ಅಂತೇಳಿ ಈ ಮೀಡಿಯಾ ಮುಖಾಂತರ ನಾನು ಹಂಗಾಗಿ ನಾನು ಈ ಪ್ರೆಸ್ ಮೀಟ್ ಮುಖಾಂತರ ನಿಮ್ಗೇನ್ ಮನವಿ ಮಾಡ್ಕೋತೀನಿ ಅಂದ್ರೆ, ಸನ್ಮಾನ್ಯ ಗೃಹ ಸಚಿವರೇ, ಮತ್ತೆ ಸಹಕಾರ ಸಚಿವರೇ, ಮತ್ತೆ ಮಹಿಳಾ ಆಯೋಗದ ರಾಜ್ಯ ಚೇರ್ಮನ್ ಇದ್ದೀರಾ, ಆಯೋಗದ ಚೇರ್ಮನ್ ನಾಗಲಕ್ಷ್ಮಿ ಮೇಡಮ್ ಅವರೇ, ದಯವಿಟ್ಟು ಈ ವಿಚಾರನ ಸೀರಿಯಸ್ ಆಗಿ ತಗೊಳ್ಳಿ. ಈ ಸಣ್ಣದ್ರಲ್ಲೇ ಆ ಹೆಣ್ಮಗಳಿಗೆ ಅತ್ಯಾಚಾರ ಆಗೋದ್ನ ಆಕೆಯ ಒಂದು ಸಮಯ ಪ್ರಜ್ಞೆಯಿಂದ ತಪ್ಪಿಸ್ಕೊಂಡಿದ್ದಾಳೆ. ಇನ್ ಮುಂದೆ ಯಾವುದೇ ರೀತಿಯಾದ ಅನಾಹುತಗಳಾಗಬಾರ್ದು. ದಯವಿಟ್ಟು ಈ ವಿಚಾರವಾಗಿ ತಾವು ನಿಷ್ಠೆಯಿಂದ ವರ್ಕ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ತಮಗೆ ನಾನು ಒಂದ್ 2-3 ದಿನ, ಇನ್ಸಿಡೆಂಟ್ ಆಗಿ 3-4 ದಿನ ಆಗೈತೆ. ಈ ಸಂದರ್ಭದಲ್ಲಿ ಆದಿಜಾಂಬವ ಯುವ ಬ್ರಿಗೇಡ್ ರಾಜ್ಯ ಉಪಾಧ್ಯಕ್ಷರಾದ ಜಗದೀಶ್, ರಾಜ್ಯ ಕಾರ್ಯದರ್ಶಿಗಳಾದ ರಾಜಶೇಖರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಹೇಮಂತ್ ಕುಮಾರ್, ಮಂಜುನಾಥ್, ಬಾಲು ಇತರರು ಇದ್ದರು. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ, ಶಿರಾ. ಮಾನ್ವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 60 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಸಚಿವ ಬೋಸರಾಜು ಹಾಗೂ ಶಾಸಕ ಜಿ ಹಂಪಯ್ಯ ನಾಯ್ಕ ಸಾಹುಕಾರ್ ಶಂಕುಸ್ಥಾಪನೆ ನೆರವೇರಿಸಿ ಚಾಲನೆ ನೀಡಿದರು. ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಹಂಪಯ್ಯ ನಾಯ್ಕ ಸಾಹುಕಾರ್ ಹಾಗೂ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಪರಿಷತ್ತಿನ ಸಭಾನಾಯಕರಾದ ಶ್ರೀ ಎನ್ಎಸ್ ಬೋಸರಾಜ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಸ್ಥಳದಲ್ಲಿದ್ದ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಹಾಗೂ ಸಹಾಯಕ ಇಂಜಿನಿಯರ್ಗೆ ಬೇಗನೆ ಈ ಕಾಮಗಾರಿಯನ್ನು ಪ್ರಾರಂಭಿಸಿ ಗುಣಮಟ್ಟದಿಂದ ನಿರ್ವಹಿಸಲು ತಾಕೀತು ಮಾಡಿದರು. ಈ ವೇಳೆ ಕೆ ಶಾಂತಪ್ಪ, ರುದ್ರಪ್ಪ ಹಂಗಡಿ, ಜಯಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಬಿಕೆ ಅಂಬರೀಶಪ್ಪ, ವಕೀಲರು ಬಾಲಸ್ವಾಮಿ ಕೋಡಲಿ, ಗುಡದಿನ್ನಿ ಶರಣಯ್ಯ ನಾಯಕ್, ಚಂದ್ರಶೇಖರ್ ಕುರಡಿ, ನರಸಪ್ಪ, ಸುಭಾಷ್ ಚಂದ್ರ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಾನ್ವಿ ತಾಲೂಕಿನ ಉಕಟನೂರು ಗ್ರಾಮದಲ್ಲಿ ಏಪ್ರಿಲ್ 30ರಿಂದ ಮೇ 4ರವರೆಗೆ ಮರಿ ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಗುರುಪಟ್ಟಾಧಿಕಾರಿ ನಡೆಯಲಿದೆ ಅಂತ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೇ 1ರಂದು ಸಾಮೂಹಿಕ ವಿವಾಹ ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ನಾನಾ ಮಠದ ಸ್ವಾಮಿಗಳು ಹಾಗೂ ರಾಜಕಾರಣಿಗಳು ಭಾಗವಹಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮವು 5 ದಿನಗಳವರೆಗೂ ನಡೆಯಲಿದ್ದು, ಭಕ್ತರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಹಾಗೆಯೇ ಮುತ್ತೈದೆ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸೇರಿದಂತೆ ನಾನಾ ಸಮಾವೇಶ ನಡೆಯಲಿದೆ ಎಂದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ.
ಈಗೆಲ್ಲ ನಿಮ್ಗೆ ಡೀಟೇಲ್ಸ್ ಏನಿದೆ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ರಿ, ಯಾರು ಅತಿಥಿಗಳು ಈಗಾಗಲೇ ಅವರಿಗೆ ಮಾಹಿತಿ ಒಪ್ಪಿಗೆ ಬರಲಿಕ್ಕೆ ಅದನ್ನೆಲ್ಲ ನಿಮ್ಗೆ ಕಾರ್ಡ್ಗಳಿದೆ, ನಿಮಗೆಲ್ಲರಿಗೂ ಕಾರ್ಡ್ ಕೊಡ್ತಾರೆ. ಸೊ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಇದ್ದದ್ದು ಬಹಳ ಪ್ರಸಿದ್ಧವಾದಂಥ ಮಠ. ಈ ತಾತ್ನವ್ರು ನೀವು ಇದ್ರಾಗ ಯಾರು ಕೆಲವರು ಸೀನಿಯರ್ಸ್ ಇದ್ದರು ನೋಡಿರ್ಬೋದು. ನಮ್ಮ ರೆಗ್ಯುಲರ್ ಆಗಿ ಮಾನವಿ ಬರ್ತಿದ್ರು, ಯಾರು ನೋಡಿರ್ಲಿಕ್ಕಿಲ್ಲ. ನಮಗೆಲ್ಲ ಬೇಯ್ದು ಹೋಗ್ತಿದ್ರು, ನಮಗೆಲ್ಲ ಬಡ್ದು ಹೋಗ್ತಿದ್ರು. ಬೇಯ್ದ್ರೆ ಆಶೀರ್ವಾದ ತೆಕ್ಕಂತೀವಿ, ಒಂದ್ ಏಟ್ ಬಡಿದ್ರೆ ಆಶೀರ್ವಾದ ತೆಕ್ಕಂತೀವಿ. ಅವ್ರು ಬರ್ತಾ ಇದ್ರೆ ಹಿಂಗೆ ಹತ್ರ ಹೋಗ್ತಿದ್ರು ಎಲ್ಲರೂ. ಕೆಲವ್ರು ನಾವು ನೋಡ್ತಿದ್ದಿಲ್ಲ, ಕೆಲವ್ರಿಗೆ ಬಡ್ದು ಹೋಗ್ತಿದ್ರು, ಕೆಲವ್ರಿಗೆ ಬೇಯ್ದು ಹೋಗ್ತಿದ್ರು. ಆ ರೀತಿ ಅವರು ಒಳ್ಳೆ ತಪಸ್ಸು ಮಾಡಿರ್ತಕ್ಕಂಥದ್ದು. ಅವ್ರ ಹೆಸರ ಮೇಲೆ ಈಗ ನಾಳೆ ಈಗಾಗಲೇ ಅಲ್ಲಿ ಮಂಡ್ಯ ಪ್ರತಿ ವರ್ಷ ಕಾರ್ಯಕ್ರಮ ನಡೀತಿರ್ತಾವೆ. ಸ್ವಾಮಿಗಳ ಒಂದು ಆಧಾರದಲ್ಲಿ ಈ ವರ್ಷ 5 ದಿವಸ ಕಾರ್ಯಕ್ರಮ ಮಾಡ್ಕೊಂಡೆ. ನಿನ್ನೆ ಸಹಿತ ಸುತ್ತೂರು ಶ್ರೀಗಳು ಬಂದಿದ್ದಾರೆ, ದೇವಸ್ಥಾನಕ್ಕೆ ಕಾರ್ಯಕ್ರಮ ಮಾಡಿಸಿ. ಸೊ ಈಗ ನಾಳೆಯಿಂದ ಪ್ರಾರಂಭ ಆಗ್ತದೆ. ಅದು ಕೊಟ್ಕೊಂಡು ಏನು ಹೇಳೋದಿದ್ರೆ ನಿನ್ನೆ ಆ ಕಾರ್ಯಕ್ರಮ ಮಾಡಿ ಜಗದ್ಗುರುಗಳು ಬಂದೋಗಿದ್ರು. ಆತನ ಬಹಳಷ್ಟು ಜನರು ಇದ್ದಾರೆ. ದಿನ ಒಂದು 10,000 ಜನರು ಕೂಡಲಿಕ್ಕೆ ಆಸನ ಮಾಡಲಿಕ್ಕೆಲ್ಲ ಶಾಮ್ಯಾನ ಹಾಕಿದ್ದಾರೆ. ಎಲ್ಲರಿಗೂ ದಾಸೋಹ ನಡೀತದೆ ಮುಂಜಾನೆ ಸಾಯಂಕಾಲ ತನಕ. ಮತ್ತು ರಸ್ತೆಗಳಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಎಲ್ಲ ಟೆಂಡರ್ ಆಗಿದೆ ಆ್ಯಕ್ಚುಲಿ ರೋಡೆಲ್ಲ. ಬಟ್ ಟೈಮ್ ಆಗಿದ್ದರೆ ದೋತರಬಳ್ಳಿಯಿಂದ ಹುಡುಗರಿಗೆ ಹೋಗಲಿಕ್ಕೆ ಅಲ್ಲಿಂದ ಮತ್ತು ಮಾನ್ಯ ಕೋಟನಾಡಿಂದ ಹೋಗ್ತಕ್ಕಂಥ ರೋಡೆಲ್ಲ ಕ್ಲೀನ್ ಮಾಡಿಸಿದ್ವಿ. ಬಸ್ಗಳು ಸಹಿತ KSRTC ಒಂದು 20 ಬಸ್ ಬಿಡ್ತಾ ಇದ್ದಾರೆ. ಮಸ್ಕಿಲಿಂದ, ಬಳಗನೂರಿನಿಂದ, ಕೌತಾಳದಿಂದ. ಕೊರಟಗೆರೆ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿರುವ ಕೋಟೆ ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವಿಯ ದೇವಸ್ಥಾನಕ್ಕೆ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಭೇಟಿ ನೀಡಿದರು. ನೂತನ ದೇವಾಲಯಕ್ಕೆ ಭೇಟಿ ನೀಡಿದ ಅವರು ಮಾತನಾಡಿ, ಸಂಸ್ಕೃತಿ ಸಂಪ್ರದಾಯಗಳು ಉಳಿಯಬೇಕೆಂದರೆ ಈ ದೇವಸ್ಥಾನಗಳು ದೇವರ ಕೆಲಸಗಳನ್ನು ಭಕ್ತಾದಿಗಳು ಮಾಡುತ್ತಿರಬೇಕು. ಕೊರಟಗೆರೆ, ಮಧುಗಿರಿ, ಶಿರಾ ತಾಲೂಕುಗಳಲ್ಲಿ ಐತಿಹಾಸಿಕ ದೇವಸ್ಥಾನಗಳು, ಕೋಟೆಗಳು ಇವೆ. ಎಲ್ಲ ಕಡೆಯೂ ಅವುಗಳನ್ನು ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಹೊಣೆ. ದೇವರನ್ನ ಮನುಷ್ಯನ ರೂಪದಲ್ಲಿ ಕಾಣಬೇಕಿದೆ. ಮನುಷ್ಯನಿಗೆ ಸಹಾಯ ಮಾಡುವ ಕೆಲಸಗಳನ್ನು ಮಾಡಬೇಕು. ಈಗಿನ ಯುವ ಪೀಳಿಗೆ ಪ್ರತಿಯೊಬ್ಬರಲ್ಲೂ ಆಚಾರ ವಿಚಾರಗಳು ತಿಳಿಯಬೇಕು. ಇತಿಹಾಸಗಳನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಎಂದು ನೂತನ ದೇವಸ್ಥಾನವನ್ನು ವೀಕ್ಷಿಸಿ ಶುಭ ಹಾರೈಸಿದರು. ಕೊರಟಗೆರೆ ಮಾರಮ್ಮ ಮತ್ತು ಕೊಲ್ಲಾಪುರದಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ದೇವಸ್ಥಾನದ ನೂತನವಾಗಿರ್ತಕ್ಕಂಥ ರೀತಿಯಲ್ಲಿ ದೇವಸ್ಥಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಅದು ಎಲ್ಲ ಒಂದು ಕಡೆಗೆ ಐತಿಹಾಸಿಕವಾಗಿರ್ತಕ್ಕಂಥ ದೇವಸ್ಥಾನ. ಅದು ನಾವು ಕಂಡು ಬರತಕ್ಕಂಥದ್ದು ಕೆಲವೇ ಪ್ರದೇಶಗಳಲ್ಲಿ, ಮಧುಗಿರಿ ಇರ್ಬೋದು, ಕೊರಟಗೆರೆ ಇರ್ಬೋದು, ಶಿರಾ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಐತಿಹಾಸಿಕತೆಯನ್ನು ಸಾರುವಂತಹ ದೇವಸ್ಥಾನಗಳು ಇವತ್ತು ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಅದನ್ನು ಆಯಾ ಕಾಲಕ್ಕೆ ಸಂಬಂಧಿಸಿದಂತೆ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸನೂ ಕೂಡ ಅಷ್ಟೇ ಊರಿನ ಪ್ರಮುಖರೆಲ್ಲರೂ ಕೂಡ ಮುಖಂಡರುಗಳು ಸೇರಿ ಮಾಡಿರ್ತಕ್ಕಂಥದ್ದು. ಬಹುಶಃ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅದನ್ನು ಎಲ್ಲಿದೆ ಅಂತೇಳಿ ಗೊತ್ತಾಗಬೇಕಾದಾಗ ಇಂತಹ ದೇವಸ್ಥಾನಗಳಿಗೆ ಹೋದಾಗ ಮಾತ್ರ ಗೊತ್ತಾಗ್ತದೆ. ಅಂದರೆ ಎಲ್ಲ ಒಂದು ಕಡೆ ಸಂಪ್ರದಾಯವನ್ನು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಈ ಜೀರ್ಣೋದ್ಧಾರ ಮಾಡ್ತಕ್ಕಂಥ ದೇವಸ್ಥಾನಗಳನ್ನು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಮೆಚ್ಚತಕ್ಕಂಥ ಕೆಲಸ. ಅಷ್ಟೇ ಪ್ರಮಾಣದಲ್ಲಿ ದೇವರಿದ್ದಾನೆ ಅಂತಕ್ಕಂಥ ನಂಬಿಕೆ. ದೇವರನ್ನ ಯಾವ ರೂಪದಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ದೇವರನ್ನ ಮನುಷ್ಯನಲ್ಲೇ ನಾವು ನೋಡಬೇಕಾಗುತ್ತೆ. ನಮ್ಮಲ್ಲಿ ಇತ್ತಿನ ನಾಗರಿಕತೆಯಲ್ಲಿ ಬದಲಾವಣೆ ಕಾಣಬೇಕಾಗಿದೆ. ಮನುಷ್ಯ ದೇವರಲ್ಲೇ ಮನುಷ್ಯರಿರೋದಕ್ಕೆ ಮನುಷ್ಯರನ್ನ ದೇವರಾಗಿ ನೋಡ್ತಕ್ಕಂಥ ಕಾಲನೂ ಕೂಡ ಬರಬೇಕಾಗ್ತದೆ. ಅದರ ಜೊತೆ ಎಷ್ಟೇ ಆದರೂ ಕೂಡ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಮಾಜದ ಮುಖಂಡರುಗಳಿದಾರಲ್ಲ, ಅದಕ್ಕೆ ಮೆಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅವರ ಎಲ್ಲ ಪ್ರಯತ್ನದಲ್ಲಿ ದೇವರು ಒಳ್ಳೇದು ಮಾಡಲಿ, ತಾಯಿ ಶಕ್ತಿಯನ್ನು ನೀಡಲಿ ಮತ್ತು ಮುಂದೆ ಸಹಸ್ರಾರು ವರ್ಷಗಳ ಕಾಲ ಈ ಸಂಸ್ಕೃತಿ ಬೆಳೆದು ಬಂದಿದ್ದನ್ನು ನೆನೆಸುವಂಥ ರೀತಿಯಲ್ಲಿ ಅದು
ಕಂಡುಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಕೋಟೆ ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವಿಯ ಸಮಿತಿಯ ವತಿಯಿಂದ ಶಾಸಕ ಟಿಬಿ ಜಯಚಂದ್ರ ಅವರಿಗೆ ಕೊರಟಗೆರೆ ಇತಿಹಾಸದ ದೇವಸ್ಥಾನ ಹಾಗೂ ಬೆಟ್ಟದ ಭಾವಚಿತ್ರವಿರುವ ಫೋಟೋಗಳನ್ನು ಉಡುಗೊರೆಯಾಗಿ ನೀಡಿ ಗೌರವಿಸಲಾಯಿತು. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಕುಡುಕ ಸ್ನೇಹಿತನ ಆಟಾಟೋಪಕ್ಕೆ ಅಮಾಯಕ ಜೀವವೊಂದು ಬಲಿಯಾಗಿದೆ. 5 ಬಾಟಲ್ ಮದ್ಯ ಕುಡಿದ್ರೆ 10,000 ಹಣ ಕೊಡ್ತೀನಿ ಎಂದು ಚಾಲೆಂಜ್ ಹಾಕಿದ್ದ ಸ್ನೇಹಿತನ ಹುಚ್ಚಾಟಕ್ಕೆ ಸಿಲುಕಿದ ವ್ಯಕ್ತಿ ಸೋತರೆ ಮತ್ತಲ್ಲಿ 10,000 ಕೊಡಬೇಕು ಎನ್ನುವ ಭೀತಿಯಿಂದ ಕಂಠಪೂರ್ತಿ ಕುಡಿದು ಬಳಿಕ ಇಹಲೋಕ ತ್ಯಜಿಸಿದ್ದಾನೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪೂಜಾರಹಳ್ಳಿ ಗ್ರಾಮದ ಕಾರ್ತಿಕ್ ಅತಿಯಾಗಿ ಮದ್ಯ ಸೇವಿಸಿ ಬಳಿಕ ತೀವ್ರ ಅಸ್ವಸ್ಥಗೊಂಡು ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ನಿನ್ನೆ ಭಾನುವಾರವಾಗಿದ್ದ ಕಾರಣ ಪೂಜಾರಹಳ್ಳಿ ಗ್ರಾಮದ ಕಾರ್ತಿಕ್ ಹಾಗೂ ಅದೇ ಗ್ರಾಮದ ವೆಂಕಟರೆಡ್ಡಿ ಇಬ್ಬರು ಮದ್ಯ ಸೇವನೆಗೆ ತೆರಳಿದ್ದಾರೆ. ಈ ವೇಳೆ ವೆಂಕಟರೆಡ್ಡಿ ತನ್ನ ಬಳಿಯಿದ್ದ 5-6 ಬಾಟಲ್ ಮದ್ಯ ತೋರಿಸಿ, ನೀನು ಮದ್ಯ ಕುಡಿದ್ರೆ 10,000 ಹಣ ಕೊಡ್ತೀನಿ, ಇಲ್ಲ ನೀನು ನಂಗೆ 10,000 ಹಣ ಕೊಡ್ತೀಯಾ ಎಂದು ಬೆಟ್ಟಿಂಗ್ ಹಾಕಿದ್ದಾನೆ. ಮೊದಲೇ ಬೆಟ್ಟಿಂಗ್ ಅಂದ್ರೆ ಒಂದು ಹೆಜ್ಜೆ ಮುಂದಿರ್ತಿದ್ದ ಕಾರ್ತಿಕ್ ಕುಡಿತದ ಚಟ ಹೆಚ್ಚಿಗೆ ಇಳಿದಿದ್ರು. ಸ್ನೇಹಿತನ ಮಾತಿಗೆ ಪ್ರೇರಣೆಗೊಂಡು ನೀರು ಬೆರೆಸಿಕೊಳ್ಳದೆ 5-6 ಬಾಟಲ್ ಮದ್ಯವನ್ನ ಘಟಘಟನೆ ಕುಡಿದು ಬಿಟ್ಟಿದ್ದಾನೆ. ದೇವಿ ಪ್ರಗತಿ ಬಿದ್ದಿದ್ದ ಕಾರ್ತಿಕ್ನನ್ನ ಸಂಬಂಧಿಕರು ಮುಳಬಾಗಿಲು ತಾಲೂಕು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕಾರ್ತಿಕ್ ಸಾವನ್ನಪ್ಪಿದ್ದಾನೆ. ಅತಿಯಾದ ಮದ್ಯ ಸೇವನೆಯಿಂದ ಕಾರ್ತಿಕ್ ಮೃತಪಟ್ಟಿದ್ದಾನೆ ಅನ್ನೋದು ಸಂಬಂಧಿಕರ ಆರೋಪವಾಗಿದೆ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡೋದು, ಇವರು ಕೂಡ ಬೆಂಗಳೂರಲ್ಲಿ ರೀಸೆಂಟಾಗಿ ಕೆಲಸ ಮಾಡ್ತಾ ಇದ್ದ. ಒಂದು 3 ತಿಂಗಳ ಹಿಂದೆ ಪೊಲೀಸ್ ಹೋಮ್ ಗಾರ್ಡ್ಗೆ ಏನೋ ಸೇರಬೇಕು ಅಂತೇಳಿ ಟ್ರೈನಿಂಗ್ ತೊಗೊತಾ ಇದ್ದ. ಈ ಹಿನ್ನೆಲೆಯಲ್ಲಿ ಒಂದು ಊರಿಗೆ ಬಂದಿದೆ ಸರ್. ಸೊ ಈ ಥರ ಊರಿಗೆ ಬಂದು ಇಲ್ಲಿ ಊರಲ್ಲಿ ಹುಡುಗರ ಜೊತೆ ಸೇರಿಕೊಂಡು ಈ ಥರ ನಡೆದಿದೆ ಅಂತ ಗೊತ್ತಾಯ್ತು ಅಷ್ಟೇ ಸರ್. ಸರ್ ಇದೇ ಊರಲ್ಲಿ ಏನೋ ಹುಡುಗರೆಲ್ಲ ಸೇರಿಕೊಂಡು ಎಣ್ಣೆ ಕೊಡೋದು ಏನು ಚಾಲೆಂಜ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ ಅಷ್ಟೇ. ಅದು ಸರ್ ಬೆಂಗಳೂರಲ್ಲಿ ಕೆಲಸ ಮಾಡೋಂಥದ್ದು. ಸೊ ವಿಷಯ ಕೇಳಿದ್ಮೇಲೆ ತುಂಬ ನೋವಾಯಿತು. ಸೊ ಅದಕ್ಕೆ ನೋಡೋಣ ಅಂತ ನಾನು ಬೆಂಗಳೂರಿಂದ ಬಂದೆ ಸರ್. ಮತ್ತು ಈಗ ಬೆಂಗಳೂರು ಮೆಟ್ರೋನಲ್ಲಿ ಕೆಲಸ ಮಾಡ್ತಾಯಿದ್ದ ಸೆಕ್ಯೂರಿಟಿ ಗಾರ್ಡಾಗಿ. ಸೊ ಅಲ್ಲಿ ಕೆಲವರು ಪರಿಚಯ ಆಗಿದೆ ಅವನಿಗೆ. ಈಗ ಹೋಮ್ ಗಾರ್ಡ್ಸ್ ಸೇರ್ಕೊತಾರಲ್ಲ, ಅದರ ಮಟ್ಟಿಗೆ ನಾನು ಬೆಳಿಬೇಕು ಅಂತೇಳಿ ಅವ್ರ ಜೊತೆ ಸೇರಿಕೊಂಡು ಇವನು ಟ್ರೈನಿಂಗ್ ತೊಗೊತಾ ಇದ್ದ. ಸೊ ಟ್ರೈನಿಂಗ್ ಮುಗಿಸ್ಕೊಂಡು ಒಂದು ಪೆರೇಡ್ ಮುಗಿಸ್ಕೊಂಡು ಊರಿಗೆ ಬಂದಿದೆ ಸರ್. ಈವರೆಗೂ ಇದು ಆ ಥರ ಯಾವುದೋ ಅಭ್ಯಾಸ ಇರಲಿಲ್ಲ. ಸೊ ಈ ರೀಸೆಂಟಾಗಿ ಏನಾದರೂ ಕಲ್ತ್ಕೊಂಡಿದ್ರೆ ಗೊತ್ತಿಲ್ಲ ಸರ್. ಹೌದು ಸರ್, 9 ದಿನ ಏನೋ ಆಗಿತ್ತು ಮಗು ಹುಟ್ಟಿ. ಸೊ ಮದುವೆಯಾಗಿ ಒಂದು ರೀಸೆಂಟಾಗಿ ಮದುವೆ ಆಗಿದೆ ಸರ್. ಅದೇನಿಲ್ಲ, ಆ್ಯಕ್ಚುಲಿ ಕೆಲಸ ಮಾಡೋ ಟೈಮಲ್ಲಿ ಈ ಥರ ಎಣ್ಣೆ ಕುಡಿಯೋದು ಈ ಥರ ಯಾವುದೂ ಅಭ್ಯಾಸ ಇರಲಿಲ್ಲ ಅವನಿಗೆ. ಆ ಥರ ಇದ್ರೂ ಕೂಡ ಅಲ್ಲಿ ಕೆಲಸ ಕೊಡೋಂಥ ಸಾಧ್ಯತೆ 100% ಇಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ದುಃಖದ ಪರಿಸ್ಥಿತಿ ಸರ್. ಆ್ಯಕ್ಚುಲಿ ಈಗ ನಮ್ಮ ಜೊತೆಯಲ್ಲೇ ಹುಟ್ಟಿ ಬೆಳೆದು ನಮ್ಮ ಜೊತೆಯಲ್ಲೇ ಇದ್ದು ಸಡನ್ನಾಗಿ ಈ ಥರ ಆಯಿತು ಅಂತಂದರೆ ನಮಗೆ ನಂಬೋಕ್ಕಾಗ್ತಾಯಿಲ್ಲ ಒಂದು. ಮತ್ತು ಕುಡಿಯೋದು ಈ ಚಟಗಳೆಲ್ಲ ತುಂಬ ಒಳ್ಳೆಯದಲ್ಲ ಸರ್ ಜೀವನಕ್ಕೆ. ನಾವೇನು ನಮಗೇನು ಬೇಕೋ ಅದನ್ನು ಮಾತ್ರ ನಾವು ಅಳವಡಿಸ್ಕೊಂಡು ಈ ಚಟಗಳನ್ನು ದೂರ ಮಾಡೋದು ತುಂಬ ಉತ್ತಮ ಸರ್. ಇನ್ನು ರಾಜ್ಯ ಗೃಹ ರಕ್ಷಕ ದಳದಲ್ಲಿ ಹೋಂಗಾರ್ಡ್ ಆಗಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ತಿಕ್ ಕಳೆದ 3 ತಿಂಗಳು ಬೆಂಗಳೂರಿನ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದ. ಆದರೆ 1 ತಿಂಗಳಿನಿಂದ ಕೆಲಸವಿಲ್ಲದೆ ಮನೆಯಲ್ಲಿ ಸುಮ್ಮನಿದ್ರು. ಆದರೂ ತಾಯಿ ಹಾಗೂ ಪತ್ನಿಗೆ ಯಾವುದೇ ಕೊರತೆ ಇಲ್ಲದೆ ನೋಡಿಕೊಳ್ತಿದ್ದ. ಆದರೆ 3 ವರ್ಷದ ಹಿಂದೆ ಮದುವೆಯಾಗಿದ್ದ ಕಾರ್ತಿಕ್ಗೆ ಕಳೆದ 9 ದಿನಗಳ ಹಿಂದೆಯಷ್ಟೇ ಹೆಣ್ಣು ಮಗು ಜನಿಸಿತ್ತು. ಅದರ ಖುಷಿಯಲ್ಲಿಯೇ ಇದ್ದ ಕಾರ್ತಿಕ್ ಇದೀಗ ಇಲ್ಲವಾಗಿದ್ದಾನೆ. ಈ ಕುರಿತು ಮಾತನಾಡಿದ ಕುಟುಂಬಸ್ಥರು ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಕುಡಿತದ ಸ್ನೇಹಿತ ಹಾಕಿದ ಚಾಲೆಂಜ್ ಒಪ್ಪಿದ ಅಮಾಯಕ ಕಾರ್ತಿಕ್ ಕೇವಲ 10,000 ರೂಪಾಯಿ ಬೆಟ್ಟಿಂಗ್ ಹಣಕ್ಕೆ ಆಸೆಪಟ್ಟು ಕಂಠಪೂರ್ತಿ ಮದ್ಯ ಸೇವಿಸಿ ಇಹಲೋಕ ತ್ಯಜಿಸಿದ್ದಾನೆ. ಬಹುತೇಕ ನಮ್ಮ ತಾಲೂಕಲ್ಲಿ, ನಮ್ಮ ಅಂಬ್ಲಿಕಲ್ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ಇಲ್ಲಿಗಲ್ ಎಣ್ಣೆ ಮಾರಾಟ ಮಾಡೋದ್ರಿಂದ ಇವತ್ತು ಈ ರೀತಿ ಘಟನೆಗಳಾಗ್ತಾ ಇದ್ದಾವೆ. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಮತ್ತು ಸರ್ಕಾರದ ಮನವಿ ಮಾಡೋದು, ಇವತ್ತು ಬಾರ್ಗಳಿಂದ ಇವತ್ತು ಜನ ಕೆಟ್ಟೋಗ್ತಾ ಇದ್ದಾರೆ. ಇವತ್ತು ಸೂಸೈಡ್ ಆಗಿರ್ಬೋದು ಅಥವಾ ಇನ್ನೊಂದು ಘಟನೆಗೆ ನೇರ ಕಾರಣ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಮುಳಬಾಗಿಲಿನ ತಾಲೂಕು ಆಡಳಿತಕ್ಕೆ ಮತ್ತು ನಮ್ಮ ಮುಳಬಾಗಿಲಿನ ಶಾಸಕ ಸಂಸದರು ಮಧ್ಯಾಹ್ನಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿಗಲ್ ಎಣ್ಣೆಗಳನ್ನು 24 hours ಯಾವಾಗ ಬೇಕಾದ್ರೂ ಎಣ್ಣೆ ಸಿಗುವ ಪರಿಸ್ಥಿತಿ ಮುಳಬಾಗಿಲು ತಾಲೂಕು ಕೆಲವು ಗ್ರಾಮಗಳಿದೆ. ಎಣ್ಣೆ ಯಾವಾಗ ಬೇಕಾದ್ರೂ ಸಿಗ್ಬೋದು. ಆ ರೀತಿ ಸಿಗುವ ಕಾರಣದಿಂದ ಅವರು ದುಡಿಮೆ ಮಾಡಿರುವ ದುಡ್ಡೆಲ್ಲ ಕೂಡ ಇವತ್ತು ವ್ಯರ್ಥ ಮಾಡಿ ಅವರ ಲೈಫನ್ನು ಸಫರ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು SFI ಸಂಘ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯುವಕರಿಗೆ ದಯವಿಟ್ಟು ಎಣ್ಣೆ ಕುಡಿದು ನಿಮ್ಮ ಲೈಫನ್ನು ಮತ್ತು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದನ್ನು ಇವತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮತ್ತು ಎಣ್ಣೆಯನ್ನು ಇವತ್ತೇನು ಮಾರಾಟ ಮಾಡ್ತಾ ಇದ್ದಾರೆ ಖಾಸಗಿ ವ್ಯಕ್ತಿಗಳು, ಅದರ ವಿರುದ್ಧ ಅಬಕಾರಿ ಇಲಾಖೆ ತನಿಖೆ ಮಾಡಿ, ಸೂಕ್ತ ತನಿಖೆ ಮಾಡಿ ಅದನ್ನು ಮುಚ್ಚಬೇಕಂತ. ಸ್ನೇಹಿತನ ಕುಡಿತದ ಹುಚ್ಚಾಟಕ್ಕೆ ಸಿಲುಕಿದ ಕಾರ್ತಿಕ್ ಬಾರ್ದ ಲೋಕಕ್ಕೆ ತೆರಳಿದ್ದಾನೆ. ಇನ್ನು ಪ್ರಕರಣ ದಾಖಲಿಸಿಕೊಂಡಿರೋ ಮುಳಬಾಗಿಲು ತಾಲೂಕಿನ ನಂಗಲಿ ಠಾಣೆಯ ಪೊಲೀಸರು ವೆಂಕಟರೆಡ್ಡಿಯನ್ನ ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕೋನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ನೂತನ ದೇವಾಲಯ ಪ್ರಾರಂಭೋತ್ಸವ ಇಂದು ಅದ್ದೂರಿಯಾಗಿ ಆರಂಭವಾಗಿದ್ದು ನಾಳೆಯೂ ವೈಭವದ ಉತ್ಸವ ನಡೆಯಲಿದೆ ಅಂತ ಗ್ರಾಮದ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಜಣ್ಣ ತಿಳಿಸಿದ್ದಾರೆ.
ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಮಾತನಾಡಿದ ಅವರು, ಇಂದು ದೇವಾಲಯ ಉದ್ಘಾಟನೆಗೊಂಡಿದ್ದು ನಾಳೆ ನಡೆಯುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್, ಕೇಂದ್ರ ಸಚಿವ ವಿ ಸೋಮಣ್ಣ, ಶ್ರೀ ಸೋಮಶೇಖರ್ ಸ್ವಾಮೀಜಿ, ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಅಮೋಕ್ ಟಿವಿ ಗುಬ್ಬಿ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.